ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಮತ್ತೊಂದು ವ್ಲಾಗಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಡೇ ಇನ್ ಮೈ ಲೈಫ್ ವ್ಲಾಗ್, ಬಟ್ ಕಾಲೇಜ್ ಎಡಿಷನ್. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇಷ್ಟು ದಿನ ನನ್ನ ಪರ್ಸ್ನಲ್ ಲೈಫ್, ನನ್ನ ಕುಕಿಂಗ್, ನನ್ನ ವರ್ಕಿಂಗ್ ಎಲ್ಲ ನೋಡ್ತಿದ್ರಿ. ಸೊ ಇವತ್ತು ನನ್ನ ಕಾಲೇಜ್ ಅಲ್ಲಿ ಹೆಂಗಿರುತ್ತೆ, ನನಗೆ ಶೆಡ್ಯೂಲ್ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಎಲ್ಲ ರೆಡಿ ಆಗಿದೆ. ಇವತ್ತು ನನ್ನ ಕಾಲೇಜ್ ಶೆಡ್ಯೂಲ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ವಿ ಗಾಟ್ ಅ ನ್ಯೂ ಗಿಫ್ಟ್. ನನ್ನ ಹಸ್ಬೆಂಡ್ ನನಗಂತ ಗಿಫ್ಟ್ ಮಾಡಿದ್ರು, ನ್ಯೂ ಬೀನ್ ಬ್ಯಾಗ್. ಐ ಲವ್ಡ್ ಇಟ್. ಚೆನ್ನಾಗಿದೆ ಅಲ್ವಾ? ನಾನು ಐಸ್ ಕ್ರೀಮ್ನ ಪ್ರಿಪೇರ್ ಮಾಡಿದ್ದೆ, ಮಟ್ಕ. ಸೊ ಸೆಟ್ಟಿಂಗ್ ಇಟ್ಟಿದ್ದೀನಿ, ನನ್ನ ಫ್ರೆಂಡ್ಗೊಂದು ತೊಗೊಂಡು ಹೋಗ್ತೀನಿ. ಇದ್ರದ್ದು ರೆಸಿಪಿ ಹಾಕ್ತೀನಿ, ಸಪ್ರೇಟ್ ವೀಡಿಯೋ. ಆ್ಯಂಡ್ ನೋಡೋಣ, ಟೇಸ್ಟ್ ಮಾಡಿಸೋಣ ಹೆಂಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಕಾಲೇಜಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಆ್ಯಕ್ಚುಲಿ ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ ನಾನು ವರ್ಕ್ ಲೈಫ್ದು ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ನನ್ನ ಸ್ಟೂಡೆಂಟ್ಸು ಕೇಳ್ತಿದ್ರು, ಯಾಕೆ ನೀವು ಕಾಲೇಜಲ್ಲಿ ವ್ಲಾಗ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಸುಮ್ಮನೆ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ, ವೈಬ್ ಚೇಂಜ್ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ಇಟ್ಸ್ ಫೈನಲಿ ದ ಡೇ. ಸೊ ಫೈನಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸೊ ಇವತ್ತು ಐ ಹ್ಯಾವ್ ಅರೌಂಡ್ ಥರ್ಸ್ಡೇ ಅಲ್ವಾ, ಥರ್ಸ್ಡೇ ಇವತ್ತು 12:35 to 1:31 ಕ್ಲಾಸ್ BSc, ಆ್ಯಂಡ್ 2:40 to 3:35, ಆ್ಯಂಡ್ 3:35 to 4:30 3 hours ಕ್ಲಾಸ್ ಇದೆ. ಆ್ಯಂಡ್ 12 ಸಮಥಿಂಗ್ ಮೀಟಿಂಗ್ ಸಹ ಇದೆ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ನೋಡಿ. ಮ್ಯಾಂಗೋ ಮಟ್ಕ. ಸೊ ಇನ್ನೂ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ, ನಿಂದೆ ಫಸ್ಟ್ ಟೇಸ್ಟ್ ತೋರಿಸೋ ಹೆಂಗಿದೆ ಅಂತ. ಸೊ ಮ್ಯಾಂಗೋ ಐಸ್ ಕ್ರೀಮ್ ಫಸ್ಟ್ ನಂದೆ. ತಿಂದು ನೋಡು, ಸ್ನ್ಯಾಪ್ ಹಾಕ್ತಿದ್ಯಾ? ಕರಗ್ಬಿಟ್ಟಿದ್ಯಾ? ಇಟ್ಸ್ ಓಕೆ, ಟೇಸ್ಟ್ ಮ್ಯಾಟರ್ಸ್. ಯಾ, ಶಿ ಲವ್ಡ್ ಇಟ್. ಆಗ್ಬಿಟ್ಟಿದೆ ಅಂತ ಎಂಜಾಯ್ ಮಾಡ್ತಿದ್ದಾಳೆ. ಸರಿ, ಕ್ಲಾಸ್ ಇದೆ 12:35ಗೆ. ಸಿಗೋಣ ಕ್ಲಾಸ್ ಆದಮೇಲೆ. ಅಲ್ಲಿ ಕಂಟಿನ್ಯೂ ದ ವ್ಲಾಗ್. ಸೊ ಕ್ಲಾಸಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅಂತಂದ್ರೆ ಎಲ್ಲರೂ ಎಕ್ಸೈಟ್ ಆಗಿಬಿಟ್ಟಿದ್ರು. ಒನ್ ಆಫ್ ಮೈ ಫೇವ್ರೆಟ್ ಕ್ಲಾಸ್ ತುಂಬ ಜನ ಇರ್ತಿದ್ರು ಯಾವಾಗಲೂ. ಆಲ್ಮೋಸ್ಟ್ 113 ಮೆಂಬರ್ಸ್. ಬಟ್ ಏನೋ ಫೆಸ್ಟ್ ನಡೀತಿದೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟಿದ್ರು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ವರ್ಕ್ನ ಕೊಟ್ಟು ಫನ್ ಮಾಡ್ಕೊಂಡು ಆಮೇಲೆ ನಾನು ಮೀಟಿಂಗ್ ಅಂತ ಅಟೆಂಡ್ ಮಾಡೋಕ್ಕೆ ಹೋದೆ. ಸೊ ನೆಕ್ಸ್ಟ್ ವೀಕ್ ಫೆಸ್ಟ್ ಇದೆ. ಸೊ ಫೆಸ್ಟಲ್ಲಿ ಫ್ಯಾಷನ್ ಶೋಗೆ ಕಮಿಟಿ ಮೆಂಬರಾಗಿ ನಾನಿದ್ದೀನಿ. ಅದಕ್ಕೆ ಒಂದು ಮೀಟಿಂಗ್ ನಡೆಸಬೇಕು ಅಂತ ಅಂದ್ಬಿಟ್ಟು ಸೆಮಿನಾರ್ ಹಾಲ್ಗೆ ಎಲ್ಲರೂ ಹೋಗಿದ್ವಿ. ಟ್ರೆಂಚ್ ಕೋಟ್. ಸೊ ಅವತ್ತಿನ ದಿನ ನನಗೆ 3 hours ಕ್ಲಾಸ್ ಇತ್ತು. ಅದನ್ನು ಮುಗಿಸ್ಕೊಂಡು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಈಚೆಗೆ ಬರೋ ಅಷ್ಟೊತ್ತಿಗೆ ಪೂರ್ತಿ ಮಳೆ. ಸೊ ಅಲ್ಲಿಂದ ಮನೆಗೆ ಹೋದ್ವಿ. ಬರ್ತಾ ಹಂಗೆ ಹೂ ಬೇಕಿತ್ತು ಅಂತ ಹೂನ ತಂದೆ. ಸೊ ನೆಕ್ಸ್ಟ್ ದಿನ ಫ್ರೈಡೇ ಆಗಿತ್ತಲ್ವ, ಅದಕ್ಕೆ. ಆ್ಯಂಡ್ ಫ್ರೈಡೇ ಆಗಿರೋದ್ರಿಂದ ವಾರ ಮಾಡ್ತೀನಿ. ಸೊ ಎಲ್ಲ ಪಾತ್ರೆನೂ ತೊಳಿಬೇಕಾಗಿತ್ತು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ. ಸೊ ಈ ಸಿಲ್ವರ್ ಐಟಮ್ಸ್ನ ತೊಳೆಯೋದಕ್ಕೆ ಫಸ್ಟ್ ಒಂದು ಅಗಲವಾಗಿರೋ ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಡಿಶ್ ವಾಷಿಂಗ್ ಜೆಲ್ ಮತ್ತು ಒಂದು 4-5 ಅಲ್ಯೂಮಿನಿಯಂ ಫಾಯಿಲ್ಸ್ನ ಪೀಸ್ ಮಾಡಿ ಅದನ್ನು ಹಾಕಿಬಿಟ್ಟು ಆ್ಯಂಡ್ ಸಿಲ್ವರ್ ಐಟಮ್ಸ್ನ ಅದರೊಳಗಡೆ ಇಟ್ಬಿಟ್ಟು ಒಂದು 2-3 ಕುದಿ ಬರೋ ಅಷ್ಟೊತ್ತಿಗೆ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ರೆ ಸಾಕು. ತುಂಬಾ ಬಾಯ್ಲ್ ಮಾಡೋಕ್ಕೆ ಹೋಗಬಾರ್ದು. ನೀರು ಸ್ವಲ್ಪ 1-2 ಕುದಿ ಬಂದ್ರೂ ಸಾಕು. ಆ್ಯಂಡ್ ಅದೇ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ತೊಳ್ಕೊಂಡ್ರೆ ನೀಟಾಗಿ ಆಗಿಬಿಡುತ್ತೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸಬೀನಾ ಪೌಡರ್ನ ತೊಗೊಂಡು ಸುಮ್ಮನೆ ಅದ್ರ ಮೇಲೆ ಪೇಸ್ಟ್ ಥರ ಅಪ್ಲೈ ಮಾಡಿದ್ರೂ ಸಾಕು, ನೀಟಾಗಿ ಬಂದುಬಿಡುತ್ತೆ. ಆ್ಯಂಡ್ ತುಂಬ ಏನು ಪ್ರೆಷರ್ ಕೊಟ್ಟು ಅದನ್ನೇನು ಸ್ಕ್ರ್ಯಾಚಸ್ ಬರೋ ಥರ ಏನು ಉಜ್ಜೋದು ಅವಶ್ಯಕತೆ ಇರೋಲ್ಲ. ಸುಮ್ಮನೆ ಹಂಗೆ ಪೇಸ್ಟಲ್ಲಿ ಫ್ರಿಕ್ಷನಿಂದನೇ ಹೋಗಿಬಿಡುತ್ತೆ. ಆ್ಯಂಡ್ ಇದನ್ನು ನಾರ್ಮಲ್ ವಾಟ್ರಲ್ಲಿ ತೊಳೆದು ಆಮೇಲೆ ಫಿಲ್ಟರ್ ವಾಟರಲ್ಲಿ ಹಾಕಿ ತೊಳ್ಕೊತೀನಿ. ಸೊ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನಿಮಗೆ ಸಬೀನಲ್ಲಿ ತೊಳೆಯೋಕೆ ಇಷ್ಟ ಇಲ್ಲ ಅಂದರೆ ವಿಭೂತಿ ಸಹ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೋಡಿ ದೀಪಾಲ್ ಆವಾಗಲೇ ತೋರಿಸ್ದಂಗೆ ಎಷ್ಟು ಕೊಳೆ ಇತ್ತು. ಬಟ್ ಜಸ್ಟ್ ಇನ್ 1 ವಾಶ್ ಎಲ್ಲ ನೀಟಾಗಿ ಹೋಗ್ಬಿಡ್ತು, ಒಂಚೂರು ಸ್ಕ್ರಾಚಸ್ ಇಲ್ಲ, ಅಷ್ಟೇ ಶೈನಿಂಗ್ ಇದೆ. ಅದು ಈಸಿ ಮೆಥಡ್. ಸೊ ಈ ಬತ್ತಿ ಹಾಕೋದು ಅಲ್ವಾ, ತುಂಬ ಗಲೀಜಾಗುತ್ತೆ ನೋಡಿ ಎಷ್ಟು ನೀಟಾಗಿ ಹೋಗಿದೆ ಕೊಳೆ ಎಲ್ಲ ಇದು. ಆಮೇಲೆ ನೀಟಾಗಿ ಒಂದು ಮೈಕ್ರೋಫೈಬರ್ ಟವಲಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸಿಲ್ವರ್ ಯಾವುದೇ ಥರದ್ದು ಬ್ಲ್ಯಾಕ್ ಆಗಲ್ಲ. ತುಂಬ ಬ್ರೈಟಾಗಿ ತುಂಬಾ ಕ್ಲೀನಾಗಿರುತ್ತೆ. ಆ್ಯಂಡ್ ನಾನು ಈ ಸಿಲ್ವರ್ ವೇರ್ ಎಲ್ಲ ತೊಗೊಂಡಿದ್ದು ಆಲ್ಮೋಸ್ಟ್ 2.5 years 3 years ಆಗ್ತಾ ಬರ್ತಿದೆ ನೋಡಿ. ಆಗಲೂ ಎಷ್ಟು ನೀಟಾಗಿ ಇಟ್ಟಿದ್ದೀನಿ. ಈ ಮೆಥಡ್
ಮೆಥಡ್ನ ಫಾಲೋ ಮಾಡಿ. ತುಂಬಾ ಟಿಪ್ಸ್ ಆ್ಯಕ್ಚುಲಿ. ಇನ್ನೇನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಡಿನ್ನರ್ ಟೈಮ್ ಆಯಿತು. ಸೊ ಡಿನ್ನರ್ ಮಾಡೋಣ ಅಂತ ಬಂದೆ. ಡಿನ್ನರ್ಗಾಗಿ ಇವತ್ತು ಎಣ್ಣೆ ಬದನೆಕಾಯಿ ಸಾರನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಫಸ್ಟ್ ಬ್ರಿಂಜಾಲ್ನ ತೊಗೊಂಡು ಈ ಥರ 4 ಸ್ಲಿಟ್ಸ್ನ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸ್ಬೇಕು. ಸೊ ಅದು ಕಲರ್ ಚೇಂಜ್ ಆಗಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಫಸ್ಟ್ ಒಂದು ಪ್ಯಾನಲ್ಲಿ ಒಂದು 3ರಿಂದ 4 ಸ್ಪೂನ್ ಎಣ್ಣೆನ ತೊಗೊಂಡು ಅದರಲ್ಲಿ ಸ್ವಲ್ಪ ಕಡಲೆ ಬೀಜ, ಚಕ್ಕೆ, ಲವಂಗ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1-2 ಒಣಮೆಣ್ಸಿನ್ಕಾಯಿ ಆ್ಯಂಡ್ 1-2 ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೆಷ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್. ಅದಾದಮೇಲೆ ಒಂದು ಅರ್ಧ ಕಪ್ ಕೊಬ್ಬರಿ, 1-2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅದಾದಮೇಲೆ ನಾವು ಧನಿಯಾ ಪೌಡರ್, ಅರಿಶಿನ, 1-2 ಸ್ಪೂನ್ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದು ತಣ್ಣಗೆಲ್ಲ ಆದಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗಂಧ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೋಡಿ ಈ ಥರ ಬ್ರಿಂಜಾಲ್ ಕಟ್ ಮಾಡ್ಕೊಂಡಿರ್ತೀವಲ್ವ ಹಾಫ್ ಸ್ಲಿಟ್ಸಲ್ಲಿ, ಸೊ ಅದ್ರೊಳಗಡೆ ಫಿಲ್ ಮಾಡಿ ಚೆನ್ನಾಗಿ ಸ್ಟಫ್ ಮಾಡಬೇಕಾಗುತ್ತೆ ಮಸಾಲೆನ. ನಾವೇನು ರುಬ್ಕೊಂಡಿದ್ವಲ್ವ ಆ ಮಸಾಲೆ. ಕೆಲವೊಬ್ಬರು ಎಣ್ಣೆಗಾಯಿಗೆ ಹುಣಸೆಹಣ್ಣು ಹಾಕ್ಕೊಳ್ತಾರೆ. ನಿಮ್ಗೆ ಹುಳಿ ಟೇಸ್ಟ್ ಇಷ್ಟ ಆದರೆ ಹಾಕ್ಕೋಬೋದು ಫ್ರೈ ಮಾಡ್ಕೊಬೇಕಾದ್ರೇ. ಸೊ ಸ್ಟಫಿಂಗ್ ಎಲ್ಲ ಮುಗೀತು ನೋಡಿ. ಈ ಥರ ಸ್ಟಫ್ ಮಾಡಿಕೊಂಡು ಬಾಣಲಿಯಲ್ಲಿ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡು ಎಲ್ಲ ಬದನೆಕಾಯಿ ನಾವೇನು ಫಿಲ್ ಮಾಡ್ಕೊಂಡಿದ್ವಲ್ವ ಅದನ್ನೆಲ್ಲ ಒಳಗಡೆ ಬಿಟ್ಟು ಚೆನ್ನಾಗಿ ಒಂದು 10 ಮಿನಿಟ್ಸ್ ಸಿಮ್ಮರಲ್ಲಿ ಬೇಯಿಸ್ಬೇಕಾಗುತ್ತೆ. ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬೇಡಿ, ತುಂಬ ಸಿಮ್ಮಲ್ಲಿ ಮಾಡಬೇಕಿದು. ಆ್ಯಂಡ್ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಈ ಥರ ಒಂದೊಂದಾಗೆ ಸೈಡ್ ತಿರುಗಿಸ್ಕೊಂಡು ನೋಡಿ ಒಂದು 10-15 ಮಿನಿಟ್ಸ್ ಚೆನ್ನಾಗಿ ನೋಡಿ ಈ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿ. ಅದಾದಮೇಲೆ ನಾವೇನು ಮಿಕ್ಸ್ ಇರ್ತೀವಲ್ವ ಮಸಾಲೆ ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇನ್ನೊಂದು 10-20 ನಿಮಿಷ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಆವಾಗಲೇ ಎಣ್ಣೆ ಬದನೆಕಾಯಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಫ್ಲೋಟ್ ಆಗಿ ತುಂಬಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಆ್ಯಂಡ್ ಇದ್ರ ಜೊತೆಗೆ ಮುದ್ದೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಯಾಕೋ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತ ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಇನ್ನೇನು ಟೈಮ್ ಆಯಿತು ಡಿನ್ನರ್ ಟೈಮ್ ಅಂತ ಅಂದ್ಬಿಟ್ಟು ಚಪಾತಿನೂ ಬೇಗ ಲಟ್ಟಿಸ್ಕೊಂಡೆ. ಆ್ಯಂಡ್ ತುಂಬಾ ಸಾಫ್ಟಾಗಿ ಬಂತು. ನಿಮ್ಮ ಚಪಾತಿ ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ಫಾರ್ ಶಾರ್ಟ್ ಚಪಾತಿ ಮಾಡೋ ಟಿಪ್ಸ್ನ ಮಾತ್ರ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ತಿನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದನ್ನು ಬೇಯಿಸ್ಬೇಕಾದ್ರೂ ಅಷ್ಟೇ ಪುಲ್ಕ ಬರುತ್ತಲ್ವ, ಹಿಂಗೆ ಉಬ್ಬುತ್ತಲ್ವ, ಆ ಥರ ಉಬ್ಕೊಂಡು ತುಂಬ ಸಾಫ್ಟಾಗಿ ಚಪಾತೀಸ್ನ ಮಾಡೋದು ಕಲ್ತಿದ್ದೀನಿ ನಾನು ಆ್ಯಕ್ಚುಲಿ. ಆ್ಯಂಡ್ ಇದಾಗಿತ್ತು ನಮ್ಮ ಸಿಂಪಲ್ ಡಿನ್ನರ್ ರೆಸಿಪಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.